ಮುಂದಿನ 3 ಗಂಟೆ ಭಾರೀ ಮಳೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹವಾಮಾನ ಇಲಾಖೆ. ಬೆಂಗಳೂರಿಗೆ ಆರೆಂಜ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಕೊಟ್ಟಿರೋದು. ಒಟ್ಟು 25 ಜಿಲ್ಲೆಗಳಿಗೆ ಕೊಟ್ಟಿದೆ. ಬೆಂಗಳೂರು ನಗರ, ಗ್ರಾಮಾಂತರ ಜಿಲ್ಲೆಗಳಿಗೆ ಅಲರ್ಟ್. ಮುಂದಿನ 3 ಗಂಟೆ ಭಾರೀ ಮಳೆಯ ಎಚ್ಚರಿಕೆಯನ್ನ ಈಗ ನೀಡಿದೆ ಹವಾಮಾನ ಇಲಾಖೆ. ಬೆಂಗಳೂರಿಗೆ ಆರೆಂಜ್ ಅಲರ್ಟ್ ಅನ್ನ ಸೂಚಿಸಿದೆ. ಸೊ ಹಾಗಾಗಿ ಎಚ್ಚರಿಕೆಯಿಂದರಿ ಒಟ್ಟು 25 ಜಿಲ್ಲೆಗಳಲ್ಲಿ ಮಳೆಯ ಎಚ್ಚರಿಕೆಯನ್ನು ಕೊಟ್ಟಿದೆ. ಮನೆ ಮುಖ್ಯಮಂತ್ರಿಗಳಿಗಾಗಲೇ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಆಗಿರುವಂತಹ ಅನಾಹುತಕ್ಕೆ ಸಂಬಂಧಪಟ್ಟಂತ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. ಜೊತೆಗೆ ಆಸ್ಪತ್ರೆಗೂ ಹೋಗಿದ್ದಾರೆ. ಇಲ್ಲಿ ಗಾಯಾಳುಗಳನ್ನು ಕೂಡ ಭೇಟಿ ಮಾಡ್ತಾರೆ. ಈಗ ಕುಟುಂಬದವರ ಆಕ್ರಂದನ ಅಂತೂ ಮುಗಿಲು ಮುಟ್ತಾ ಇದೆ. ಅದಕ್ಕೆ ಯಾವ ಶಬ್ದಗಳು ಕೂಡ ಇಲ್ಲ ಹೇಳೋಕ್ಕೆ. ಆ ಸಂಕಟವನ್ನು ಆ ಕುಟುಂಬದವರಿಗೆ ಗೊತ್ತಿರುತ್ತೆ, ಹೇಗೆ ಅನುಭವಿಸ್ತಾ ಇರ್ತಾರಂತೆ. ದುಃಖ ತಪ್ತ ಅಂತ ಹೇಳ್ಬೋದು, ಬಹಳ ಸಂಕಟ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು, ಕಣ್ಣೀರು ಸುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು, ದಿಕ್ಕೇ ತೋಚದಾಗಿದ್ದಾರೆ ಅಂತ ಹೇಳ್ಬೋದು. ಬಟ್ ಆ ಪರಿಸ್ಥಿತಿಯನ್ನು ಅವರಿಗೆ ಗೊತ್ತು, ಅದು ಏನು ಆಗ್ತಾ ಇರುತ್ತೆ ಅಂತ ಹೇಳಿ ಅವರಿಗೆ. ಮಾನ್ಯ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ವಿವರಣೆಯನ್ನು ಕೂಡ ಕೊಡ್ತಾ ಇದ್ರು, ಅವ್ರಿಗೆ ಏನಾಗಿದೆ ಅಂತ ಹೇಳಿ. ತದನಂತರ ಇಳಿದ್ರು, ಬಂದು ಎಲ್ಲವನ್ನ ನೋಡಿದರು ಏನಾಗಿದೆ ಅಂಥೇಳಿ. ಅಧಿಕಾರಿಗಳು ತರಾಟೆಗೆ ಕೂಡ ತಗೊಂಡ್ರು ಅಂತಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ ವಿಚಾರದಲ್ಲಿ, ದುಡ್ಡನ್ನೇ ಇಸ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಫಂಡನ್ನಾದರೂ ಏನು ಮಾಡ್ತಾರೆ? ಕಾಂಟ್ರಾಕ್ಟರ್ಗಳಿಗೆ ದುಡ್ಡು ಕೊಡ್ತಾ ಇಲ್ಲ, ಕೆಲಸಗಳಾಗ್ತಿಲ್ಲ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಬೌರಿಂಗ್ ಆಸ್ಪತ್ರೆಯ ಒಳಭಾಗಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಇಲ್ಲಿ ಗಾಯಾಳುಗಳನ್ನು ಕೂಡ ಮಾತನಾಡ್ಸಕ್ಕೆ ಹೋಗ್ತಾ ಇದ್ದಾರೆ. ಆ ಕುಟುಂಬದವರಿಗೆ ಸಾಂತ್ವನವನ್ನು ಕೂಡ ಹೇಳ್ತಾರೆ. ಈಗಾಗಲೇ ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿದಂಥ ಜಾಗವನ್ನು ವೀಕ್ಷಣೆಯನ್ನು ಮಾಡಿ ಆಸ್ಪತ್ರೆಗೆ ಒಳಗಡೆಗೆ ಹೋಗ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘಟನಾ ಸ್ಥಳಕ್ಕೆ ಹೋಗಿ ಜಾಗವನ್ನು ವೀಕ್ಷಣೆಯನ್ನು ಮಾಡಿ ಅದಾದ ನಂತರ ಆಸ್ಪತ್ರೆಯ ಒಳಗಡೆಗೆ ಈಗ ಹೋಗ್ತಾ ಇರೋದು. ಅಲ್ಲಿ ಗಾಯಾಳುಗಳಿದ್ದಾರೆ, ಜೊತೆಗೆ ಸಾವನ್ನಪ್ಪಿರುವಂತಹ ವ್ಯಕ್ತಿಗಳ ಕುಟುಂಬಸ್ಥರು ಕೂಡ ಇದ್ದಾರೆ. ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಾಡ್ತಾರೆ. ವೈದ್ಯರಿಂದ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ಹೇಗಿದೆ ಕಂಡೀಷನ್ ಅನ್ನೋದನ್ನು. ಇವುಗಳನ್ನೆಲ್ಲ ಆ್ಯಕ್ಚುಲಿ ಆಯಾ ಸಂಸ್ಥೆಗಳ ಆಡಳಿತಾಧಿಕಾರಿಗಳು ನೋಡ್ಕೊಳ್ಬೇಕು. ಹಾಗೆ ಬೌರಿಂಗ್ ಆಸ್ಪತ್ರೆಗೂ ಕೂಡ ಆಡಳಿತಾಧಿಕಾರಿ ಇರ್ತಾರೆ. ಏನಾಗುತ್ತೆ, ಅವ್ರ ಸುತ್ತಮುತ್ತಲು ಕಟ್ಟಡಗಳ ಪರಿಸ್ಥಿತಿ ಹೆಂಗಿದೆ, ಕಂಡೀಷನ್ಸ್ ಏನಿದೆ, ಅವುಗಳನ್ನು ಅವರೇ ನೋಡಲಿಲ್ಲ ಅಂದರೆ ಇನ್ಯಾರು ನೋಡೋಕ್ಕಾಗುತ್ತೆ? ಎಲ್ಲವನ್ನು ಮುಖ್ಯಮಂತ್ರಿ ನೋಡೋಕ್ಕಾಗೋದಿಲ್ಲ, ಎಲ್ಲವನ್ನು ಶಾಸಕರು ನೋಡೋಕ್ಕಾಗೋದಿಲ್ಲ. ಸ್ಥಳೀಯವಾಗಿರುವಂಥ ಆಡಳಿತಾಧಿಕಾರಿಗಳು ನೋಡಬೇಕಾಗತ್ತೆ ಹೇಗಿದೆ ಕಂಡೀಷನ್, ಏನಾಗಿದೆ ಅಂಥೇಳಿ. ಅವರವರಲ್ಲೇ ಬ್ಯುಸಿ ಇರ್ತಾರೆ. ಅದರ ಪರಿಣಾಮಗಳು ಇವೆಲ್ಲ ಆಗೋದು. ಮಾನ್ಯ ಮುಖ್ಯಮಂತ್ರಿಗಳು ಒಂದಿಷ್ಟು ಪರಿಹಾರ ಕೊಡ್ಬೋದು, ಅದನ್ನು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗತ್ತೆ? ಒಂದಿಷ್ಟು ತರಾಟೆ ತೊಗೊಳ್ಬೋದು, ಏನು ಮಾಡ್ತಾ ಇದ್ರಪ್ಪ ನೀವೆಲ್ಲ ಅಂಥೇಳಿ ಬೈಬೋದು. ಹಾಗಿದ್ದಾಗ ಬೈಯೋದನ್ನು ಬಿಟ್ಬಿಟ್ಟು ಅಧಿಕಾರಿಗಳಿಗೆಲ್ಲ ಸೂಚನೆ ಕೊಟ್ಬಿಡಿ, ಎಲ್ಲೆಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದಾವೆ ಅವುಗಳನ್ನೆಲ್ಲ ತೆರವು ಮಾಡಿ ಹೊಸದಾಗಿ ಕಟ್ಬಿಡಿ ಅಂತೀವಿ. ಹಾಗಲ್ಲ, ದುಡ್ಡೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಹೇಳ್ತೀರಾ ನೀವು, ಅವ್ರಿಗೆ ಒಂದಿಷ್ಟು ತರಾಟೆಗೆ ತಗೊಳ್ತೀರಿ, ಎಲ್ಲ ಓಕೆ. ಬಟ್ ಇಟ್ಟಿರುವಂಥ ರಿಸರ್ವ್ ಫಂಡ್ಗಳನ್ನೇ ಅವರಿಂದ ವಾಪಸ್ ಇಸ್ಕೊಳ್ಳುವಂಥ ಟೈಮಲ್ಲಿ ಹೇಗೆ ಅವರು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು, ಏನು ಮಾಡಬೇಕು? ಎಷ್ಟು ಕಡೆಗಳಿಂದ ಲೆಟರ್ಗಳು ಹೋಗಿದ್ದಾವೆ, ನಮ್ಮ ಕಟ್ಟಡಗಳೆಲ್ಲ ಹಿಂಗಾಗ್ಬಿಟ್ಟಿದೆ, ಅದನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತೀವಿ. ಅನೇಕರು ಡಿಪಾರ್ಟ್ಮೆಂಟ್ಗಳಿಂದ ಹೋಗಿವೆ, ಅದು ಯಾರೂ ಕೇಳಿಸ್ಕೊಳ್ಳೋದಿಲ್ಲ. ಇಂಥ ಅನಾಹುತ ಆದಾಗ ಒಂದಿಷ್ಟು ತರಾಟೆ ತೊಗೊಂಡ್ಬಿಟ್ರು, ಬೈದ್ಬಿಟ್ರು, ಯಾಕೆ ನೋಡಲಿಲ್ಲ ಅಂತೆಲ್ಲ ಹೇಳ್ತಾರೆ. ಹಿಂಗಾಗಿದೆ ಸರ್, ಹಿಂಗೆ ಮಾಡಬೇಕು ಅಂತಂದಾಗ ನೋಡೋಣ ಅಂತ ಹೇಳೋದು. ಎಲ್ಲ ನಾರ್ಮಲ್ ಆಗಿರುವಂಥದ್ದು. ನಾವು ನೋಡಿ ಇಂಥವೆಲ್ಲ ಆಗ್ಬಿಟ್ಟಿವೆ. ಮಾಡೋದಾಗಿದ್ದರೆ ಒಂದು ಸಲ ದುರಸ್ತಿಗಳನ್ನು ಮಾಡಿಸ್ಬಿಡಿ ನೋಡೋಣ. ಈ ಘಟನೆಯಿಂದಾಗಿ
ಎಲ್ಲೆಲ್ಲಿ ದುರಸ್ತಿ ಆಗಬೇಕಾಗಿದೆ, ಸರ್ಕಾರಿ ಆಸ್ಪತ್ರೆಗಳದ್ದು, ಶಾಲೆಗಳದ್ದು, ಯಾವ್ಯಾವ ದುರಸ್ತಿಗಳಾಗಬೇಕಾಗಿದೆ, ಕಟ್ಟಡಗಳು, ಅವುಗಳೆಲ್ಲ ದುರಸ್ತಿ ಮಾಡಿಬಿಡಿ ಒಂದು ಸಲಕ್ಕೆ. ಹಳೇದು ಯಾವ್ಯಾವ ಇದಾವನ್ನೆಲ್ಲ ಆಗುತ್ತಾ? ಅದು ಆಗಲ್ಲ. ಸಾವಿರಾರು ಕೋಟಿ ದುಡ್ಡು ಬೇಕು, ಎಲ್ಲಿದೆ ಕೂಡ ಆಗಲ್ಲ. ಸುಮ್ಮನೆ ಇವಾಗ ಒಂದು ಹೇಳ್ಬಿಟ್ಟು ಈಗ ಒಂದಿಷ್ಟು ಅವ್ರಿಗೊಂದು ಪರಿಹಾರ ಘೋಷಣೆ ಮಾಡಿಬಿಟ್ಟು ಮುಖ್ಯಮಂತ್ರಿಗಳು ಬಂದಿದ್ರು ಅನ್ನೋದಾಗತ್ತೆ. ಪಾಪ ಆ ಕುಟುಂಬದವರು ತಮ್ಮವ್ರನ್ನ ಕಳ್ಕೊಂಡ್ಬಿಟ್ಟು ತಾವು ಮಾಡದ ತಪ್ಪಿಗೆ ಅವ್ರು ಕಣ್ಣೀರು ಹಾಕ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಅವ್ರು ಆಶ್ರಯ ಪಡ್ಕೊಂಡಿದ್ದು ಗೋಡೆ, ಆಶ್ರಯ ಪಡ್ಕೊಂಡಿದ್ದು ಒಂದು ಅಲ್ಲಿ ಹಾಕಿರುವಂಥ ಶೀಟು. ಗೋಡೆನೇ ಬಿದ್ದ ನಂತರ ಏನಾಗುತ್ತೆ ಅಲ್ಲಿ ಪರಿಸ್ಥಿತಿ? ಪಾಪ ಕೂತಿರ್ತಾರೆ, ಗೋಡೆ ಬಿದ್ದಾಗ ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ, ಹಾಗೆ ಜೀವ ಹೊರಟೋಗ್ಬಿಟ್ಟಿರುತ್ತೆ. ಚಿಕ್ಕ ಏಜಲ್ಲಿ ಯಾರನ್ನ ಕಳ್ಕೊಂಡಿದ್ದಾರೋ, ಗಂಡನ ಕಳ್ಕೊಂಡಿದ್ದಾರೋ, ಕುಟುಂಬದಲ್ಲಿರುವಂಥ ಅಪ್ಪನ ಕಳ್ಕೊಂಡಿದ್ದಾರೋ, ಅಣ್ಣನ ಕಳ್ಕೊಂಡಿದ್ದಾರೋ, ತಂಗಿನ ಕಳ್ಕೊಂಡಿದ್ದಾರೋ, ಏನಾಗಿದೆ ಅಲ್ಲಿ ಪಾಪ ಕಳ್ಕೊಂಡವ್ರಿಗೆ ಗೊತ್ತಿರುತ್ತೆ ಅದರ ಸಂಕಟಗಳು. ಘಟನಾ ಸ್ಥಳವನ್ನೆಲ್ಲ ವೀಕ್ಷಣೆ ಮಾಡಿ ಈಗ ಆಸ್ಪತ್ರೆ ಒಳಗಡೆಗೆ ಹೋಗಿದ್ದಾರೆ. ವೈದ್ಯರಿಂದಲೂ ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ, ಹೇಗಿದೆ ಕಂಡೀಷನ್ ಏನು ಅಂತ ಹೇಳಿ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ. ಬರುತ್ತೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಹೇಳ್ತಾರೆ ಎಷ್ಟು ಅಧಿಕೃತವಾಗಿ ಅಲ್ಲಿ ಸಾವಾಗಿದೆ, ಏನು ಎತ್ತ ಎಲ್ಲ ಡೀಟೇಲ್ಗಳನ್ನು ಕೂಡ ಹೇಳುವಂಥ ಕೆಲಸ ಮಾಡ್ತಾರೆ. ಸರ್ಕಾರ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕಲ್ಲ, ಮಾಡ್ತಾರೆ. ಹಳೆಯ ಗೋಡೆಗಳ ಎಷ್ಟು ವರ್ಷಗಳಿದೆ ಅದು, ಅದಕ್ಕೆ ಆಸ್ಪತ್ರೆ ಇದ್ದಾಗಲೇ ಕಟ್ಟಿದಂಗೆ ಗೋಡೆ ಇರಬೇಕು. ಅದು ಮೋಸ್ಟ್ಲಿ ಆಸ್ಪತ್ರೆ ಕಟ್ಟಿದಾಗಲೇ ಗೋಡೆ ಕಟ್ಟಿರ್ಬೇಕು. ಅದನ್ನು 8 ಜನ ಸಾವನ್ನಪ್ಪಿದ್ದಾರೆ. ಪಾಪ ದುಡ್ಕೊಂಡು ತಿನ್ನುವಂಥವ್ರ ಪರಿಸ್ಥಿತಿ. ಫ್ಯಾಮಿಲಿ ಇದೆ, 3 ಮಕ್ಕಳವ್ರು, ಮಗಳು ಇದ್ದಾಳೆ, ಮದುವೆ ಆಗೋಳು ಮಗಳು ಇದ್ದಾಳೆ. ಈಗ ಕಾಂಪೌಂಡ್ ವ್ಯಾಪಾರ ಮಾಡ್ತಾ ಇದ್ರು, ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರು ಅವರು. ಘಟನೆ ಆಗಿದೆ, ತಿರ್ಕೊಂಡ್ಬಿಟ್ರು ಅವ್ರು. ಈಗ ಹೊರಗಡೆ ಇದ್ದಾರೆ ಅವರು. 52 ಇಯರ್ಸ್ ಅವರು. ಇವಾಗ ಸ್ವಲ್ಪ ಒಂದು 6 ತಿಂಗಳಿಂದ ಒಂದು ವ್ಯಾಪಾರ ಮಾಡ್ತಾರೆ. ಅಲ್ಲಿ ಮಾಡ್ತಾ ಇದ್ರು ವ್ಯಾಪಾರ. ಮೊದಲು ಬಿಜಿ ಡಿಸ್ಟ್ರಿಕ್ನಲ್ಲಿ ಮಾಡ್ತಾ ಇದ್ರು, ಆಗ್ತಾ ಇರಲಿಲ್ಲ. ಪಾಳ್ಯದಲ್ಲಿ ಹಾಕಿದ್ರು, ಅಲ್ಲೂ ಆಗ್ತಾ ಇರಲಿಲ್ಲ. ಇಲ್ಲಿ ಸ್ವಲ್ಪ ನಡೀತಾ ಇತ್ತು ವ್ಯಾಪಾರ ಅವ್ರದ್ದು. ಮೊಹಮ್ಮದ್ ಅಬ್ದುಲ್ ಹಕ್. ಅವ್ರಿಗೂ 3 ಮಕ್ಕಳವ್ರೆ. ಅವ್ರ ಮಿಸ್ಸಸ್ 4 ಜನ ಫ್ಯಾಮಿಲಿ ಇದ್ದಾರೆ ಅವರು. ಇಲ್ಲ, ಒಬ್ಬರೇ ಅವರು. ಬಟ್ಟೆ ವ್ಯಾಪಾರ ಮಾಡೋದು. ಹೌದು, ಬಟ್ಟೆ ನಿಂತಿದ್ರು.